ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೇ ಯೋಗಿನಾಥ. ಬಸವಾದಿ ಪ್ರಮಥರಿಗೆ ಶರಣೆಂದು ಹೋಗು ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ನಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಇಂದಿನ ವಿಷಯ ಬಸವ ಧರ್ಮದಲ್ಲಿ ಮಹಿಳೆಯರ ಪ್ರಾಧಾನ್ಯತೆ. ಅನುಭವ ಮಂಟಪದಿ ವಚನಗಳ ಮಳೆ ಸುರಿದು ಶುಚಿ ಹೊಂದಿ ಜಗವು ಅನುಭವ ಬಿತ್ತಿದರೂ ಖಚಿತ ಹೊಸ ಧರ್ಮದ ಬೆಳೆ ಬಂತು. ನಿಜ, ಆ ಖಚಿತ ಹೊಸ ಧರ್ಮವೇ ಬಸವ ಧರ್ಮ. ಸುಳಿಯುವುದು ಗಾಳಿಯ ಧರ್ಮ, ಹರಿಯುವುದು ನೀರಿನ ಧರ್ಮ, ಸುಡುವುದು ಬೆಂಕಿಯ ಧರ್ಮ, ಹಾಗೆ ಅರಳುವುದು ಹೂವಿನ ಧರ್ಮ. ಇನ್ನು ಕುಟುಂಬ ಪೋಷಣೆ ಮಾಡುವುದು ತಂದೆಯ ಧರ್ಮ, ಪ್ರಜಾಪಾಲನೆ ರಾಜನ ಧರ್ಮ, ಎಲ್ಲರಿಗೂ ಸನ್ಮಾರ್ಗದಲ್ಲಿ ಕರೆದೊಯ್ಯುವುದು ಗುರುವಿನ ಧರ್ಮ. ಹಾಗೆ ಸದಾಚಾರ ಅಳವಡಿಸಿಕೊಂಡು ಬಸವ ಪಥದಿ ಸಾಗೋದು ನಮ್ಮೆಲ್ಲರ ಧರ್ಮ ಮತ್ತು ಕರ್ತವ್ಯ ಕೂಡ. ಒಟ್ಟಾರೆ ಜೀವನದಲ್ಲಿ ಸುರಕ್ಷಿತ ದಡ ಸೇರಲು ಸಹಾಯ ಮಾಡುವ ದಿಕ್ಸೂಚಿಯೇ ಧರ್ಮ ಅಥವಾ ಧರ್ಮಜ್ಞಾನ. ಅದುವೇ ಬಸವ ಧರ್ಮ. ಪತಿತರನ್ನು, ನೊಂದವರನ್ನು, ದಲಿತರನ್ನು ಎತ್ತುವುದೇ ಧರ್ಮದ ಮೂಲ ಕರ್ತವ್ಯ. ಬಾಲ್ಯದಲ್ಲಿಯೇ ಅಕ್ಕಳಿಗಿರಿದ ಉಪನಯನ ಸಂಸ್ಕಾರ ನನಗೂ ಬೇಡ, ತಾಯಿ ಶೂದ್ರಳಾದರೆ ನಾನು ಹೇಗೆ ಶ್ರೇಷ್ಠ ಎಂದು ವಿಚಾರ ಕ್ರಾಂತಿ ಮತ್ತು ಆಚಾರ ಕ್ರಾಂತಿ ಎರಡನ್ನು ನಡೆಸಿ ಬಸವಣ್ಣನವರು ಮನೆಯಿಂದ ಹೊರಬಿದ್ದರು. ತಮ್ಮ ಊರು, ಬಂಧು ಬಳಗ, ಆಸ್ತಿ ಪಾಸ್ತಿ ಎಲ್ಲವನ್ನ ತೊರೆದು ಹೊರಬೀಳುತ್ತಾರೆ. ಇಂತಹ ಘಟನೆ ಒಂದು ಹೆಣ್ಣಿನ ಶ್ರೇಯೋಭಿವೃದ್ಧಿಗಾಗಿ ಮನೆಯನ್ನು ತೊರೆದಂಥ ಇಂಥ ಘಟನೆ ಇತಿಹಾಸದಲ್ಲಿ ಇನ್ನೊಂದಿಲ್ಲ. ಯಶಸ್ವಿ ಪುರುಷನ ಹಿಂದಿರುವ ಮಹಿಳೆ ನಾಗಲಾಂಬಿಕೆ ತಾಯಿಯವರು ಕೂಡ ತಾಯಿಯಾಗಿ, ಗುರುವಾಗಿ, ಮಾರ್ಗದರ್ಶಿಯಾಗಿ, ಕೊನೆಯವರೆಗೂ ವಚನ ಸಾಹಿತ್ಯಕ್ಕಾಗಿ ಕಣ್ಮುಂದೆ ಚನ್ನಬಸವಣ್ಣ ಹತನಾದರೂ, ಅಸಂಖ್ಯಾತ ಶರಣರ ಹತ್ಯೆ ನಡೆದರೂ ಹೋರಾಟ ಮಾಡುತ್ತಾ ವಚನ ಸಾಹಿತ್ಯ ಉಳಿಸುವುದಕ್ಕಾಗಿ ಕೊನೆಯವರೆಗೂ ಉಳುವಿಗೆ ಹೋಗಿ ಮತ್ತೆ ಅನುಭವ ಮಂಟಪವನ್ನು ಕಟ್ಟಿ ಮತ್ತೆ ವಚನಗಳ ಪುನರುತ್ಥಾನ ಮಾಡಿ ಕೊನೆಯ ಉಸಿರಿರುವವರೆಗೆ ವಚನಗಳನ್ನು ಉಳಿಸಿಕೊಟ್ಟು ವಚನ ಸಂಪತ್ತನ್ನು ಕಾಯ್ದು ಮುಂದಿನ ಜನಾಂಗಕ್ಕಾಗಿ ಅವರು ಮಾಡಿದ ತ್ಯಾಗ ಇತಿಹಾಸ ಮರೆಯುವಂತಿಲ್ಲ. ಕ್ರಾಂತಿ ಗಂಗೋತ್ರಿ ನಾಗಲಾಂಬಿಕೆ ತಾಯಿಯವರು ಎವರ್ ಗ್ರೀನ್ ಸ್ಟಾರ್, ಯಾವಾಗಲೂ ಇತಿಹಾಸ ಅವರನ್ನು ಮರೆಯುವಂತಿಲ್ಲ. ಹಾಗೆ ಒಂದು ದೇಶದ ಸಂಸ್ಕೃತಿ, ನಾಗರಿಕತೆಯ ಮಟ್ಟ ಅರಿಯಬೇಕಾದರೆ ಆ ದೇಶದ ಸ್ತ್ರೀಯ ಸ್ಥಾನಮಾನ, ಸ್ವಾತಂತ್ರ್ಯ, ಶಿಕ್ಷಣ ಅವುಗಳನ್ನು ತಿಳಿಯಬೇಕಾಗುತ್ತದೆ ಎಂಬುದು ಶರಣರ ವಿಚಾರಧಾರೆ. ಸೋಮೇಶ್ವರ ಕವಿ ಹೇಳುತ್ತಾರೆ, ಜಗದ ಮೂಲ ಮಂತ್ರವಾದ ಹೆಣ್ಣು ರತ್ನದೋಳು ಸ್ತ್ರೀ ರತ್ನವೇ ವೆಗ್ಗಳಂ. ಅಂದರೆ ಸ್ತ್ರೀ ರತ್ನವು ಶ್ರೇಷ್ಠವಾದ ರತ್ನ. ನಿಜ, ಆದರೆ ವಿಪರ್ಯಾಸವೆಂದರೆ ಬಸವಾದಿ ಶರಣರ ಬರುವ ಪೂರ್ವದಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಹಾಗೆಂದು ಹೇಳಿ ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಎಂದಪ್ಪಣೆ ಮಾಡಿದರು. ಒಂದೆಡೆ ಹೆಣ್ಣು ಜಗದ ಕಣ್ಣು ಎಂದರು, ಇನ್ನೊಂದೆಡೆ ಹೆಣ್ಣು ನರಕಕ್ಕೆ ದಾರಿ ಎಂದರು. ಗೃಹಿಣಿ ಗೃಹ ಮುಚ್ಚತೆ ಎಂದು ಸ್ತುತಿಸಿದರು. ಹಾಗೆ ಅವಳು ಮನೆಯಿಂದ ಹೊರಬರದಂತೆ ಲಕ್ಷ್ಮಣ ರೇಖೆ ಎಳೆದರು. ಹೀಗೆ ಹೆಣ್ಣು ಕೇವಲ ಹೆರುವ ಯಂತ್ರ, ಭೋಗದ ವಸ್ತು, ಮಾಯೆ, ಪಾಪ ಮಾಡಿದವಳು. ಹೀಗೆ ಹೆಣ್ಣಿನ ಪಾಲಿಗೆ ಅದೊಂದು ಕರಾಳ ಅಧ್ಯಾಯವಾಯಿತು. ಬಸವಾದಿ ಪ್ರಮಥರು ಬರಲು ಬಾಳು ಬೆಳಕಾಯಿತು, ಹರ್ಷದ ಹೊನಲು ಹರಿಯಿತು. ಬಸವಾದಿ ಪ್ರಮಥರು ನೀಡಿದಷ್ಟು ಗೌರವ ಬಹುಶಃ ಜಗತ್ತಿನ ಯಾವ ಕಾಲದ ವಿಚಾರವಂತರು ನೀಡಿರಲಿಕ್ಕಿಲ್ಲ. ಸಮಾನವಾದ ಸ್ಥಾನಮಾನ ನೀಡಿದರು ಹಾಗೂ ಅದನ್ನು ಆಚರಣೆಗೂ ತಂದರು. ಪ್ರವಾಹದ ವಿರುದ್ಧ ಈಜಿ ಸ್ತ್ರೀ ಪರ ಹೋರಾಟಕ್ಕೆ ಸನ್ನದ್ಧರಾದರು. ಅವಳಿಗೂ ಭಾವನೆಗಳಿವೆ, ಮನಸ್ಸಿದೆ, ಬುದ್ಧಿ ಇದೆ ಎಂದು ಅರಿತರು. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿಪ್ರಾಯ ಸ್ವಾತಂತ್ರ್ಯ, ತೀರ್ಮಾನ ಸ್ವಾತಂತ್ರ್ಯ ಕೊಟ್ಟರು. ಅದೊಂದು ಸಮುದಾಯದ ಸಾಮೂಹಿಕ ಸ್ವಾತಂತ್ರ್ಯ ಕಹಳೆ ಎನ್ನಬಹುದು. ಧಾರ್ಮಿಕ ಸ್ವಾತಂತ್ರ್ಯವಿರದ ಹೆಣ್ಣಿಗೆ ಮೊಟ್ಟ ಮೊದಲಿಗೆ
ನಾಗಲಾಂಬಿಕೆ ತಾಯಿಯವರಿಗೆ ಇಷ್ಟಲಿಂಗವನ್ನು ಪ್ರಸಾದಿಸಿದರು. ತರುವಾಯ ಗಂಗಾಂಬಿಕೆ, ನೀಲಾಂಬಿಕೆ, ಉಳಿದೆಲ್ಲ ಹೆಣ್ಣು ಮಕ್ಕಳು ಇಷ್ಟಲಿಂಗವನ್ನು ಧರಿಸಿ ಶಿವಯೋಗ ಸಾಧನೆಗೆ ತೊಡಗಿದರು. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಹೆಣ್ಣು ಮಾಯೆಲ್ಲ, ಹೊನ್ನು ಮಾಯೆಲ್ಲ, ಮಣ್ಣು ಮಾಯೆಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಎಂದರೆ ಸಿದ್ದರಾಮೇಶ್ವರು ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುತ್ತಾರೆ. ಬಸವಣ್ಣವರು ಪರವಧುವನ್ನು ಮಹಾದೇವಿ ಎಂಬೆ ಎನ್ನುತ್ತಾರೆ. ಇನ್ನು ಜೇಡ್ರ ದಾಶಿಮಯ್ಯನವರು ಹೇಳ್ತಾರೆ, ಹೆಣ್ಣು ಗಂಡು ನಡುವಿನ ಸುಳಿಯೋ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಹಾಗೆಯೇ ಹೇಳುತ್ತಾರೆ, ಗಂಡನುಳ್ಳ ಅಮ್ಮನನ್ನು ಗೌರಿ ಎಂದು ಕಂಡರೆ ಭೂಮಂಡಲಕ್ಕೆ ಅರಸನಾಗಿ ಹುಟ್ಟುವನು. ಹೀಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಾರೆ. ಬಸವಣ್ಣನವರು ಹೆಣ್ಣು ತಾಯಿ, ಹೆಂಡತಿ, ಮಗಳು ಹೀಗೆಲ್ಲ ಇರುವಾಗ ಅವಳನ್ನು ಮಾಯೆ ಎಂದು ಹೇಗೆ ಕರೆಯಲು ಸಾಧ್ಯ? ಹೀಗೆ ವಿಶಾಲ ದೃಷ್ಟಿಕೋನದಿಂದ ಎಲ್ಲರಿಗೂ ಪ್ರಾಧಾನ್ಯತೆಯನ್ನು ಕೊಡುತ್ತಾರೆ. ಶರಣಸತಿ ಲಿಂಗಪತಿಯಾದರು, ಅಹಂಕಾರ ನಿರಸನ ಮಾಡಿಕೊಂಡರು. ಶರಣರಿಗೆಲ್ಲರಿಗೂ ಲಿಂಗಯ್ಯನೇ ಪತಿಯಾದ. ಭಕ್ತಿಯ ಮಾಡುವಲ್ಲಿ, ಮುಕ್ತಿಯ ಪಡೆಯುವಲ್ಲಿ, ನಿತ್ಯ ಕಾಯಕ ಮಾಡುವಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲ ಎಂದರು. ಅವರು ಕುಂಡಲಿಗನ ಕೀಟ ಹೇಗೆ ಕೀಟವನ್ನು ಕೂಡಿ ಹಾಕಿ ತನ್ನಂತೆ ಮಾಡುತ್ತದೆ, ಹಾಗೆ ಅನುಭವ ಮಂಟಪ ಒಳಹೊಕ್ಕ ಸ್ತ್ರೀ ಪುರುಷರೆಲ್ಲ ಶರಣೆಯರಾಗಿ ಹೊರಬಂದರು. ಆಶೆಯನ್ನು ತೊರೆದರು, ಕಾಯಕ ದಾಸೋಹ ಕೈಗೊಂಡರು, ನಡೆ ನುಡಿ ಸಿದ್ಧಾಂತವನ್ನು ಅಳವಡಿಸಿಕೊಂಡರು, ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಮಾರ್ಗದಲ್ಲಿ ಸಾಗಿದರು. ಸ್ತ್ರೀಯರು ಅಂದರೆ ಶರಣೆಯರು ಕಟ್ಟಲಿಲ್ಲ, ಯಾವುದನ್ನು ಕೂಡಿಡಲಿಲ್ಲ, ಸ್ವಾವಲಂಬಿಗಳಾಗಿ ಬದುಕಿದರು. ಹಾವಿನ ಹಲ್ಲನ್ನು ಕಿತ್ತು ಹಾವನ್ನಾಡಿಸೋಳ ಹಾವಿನ ಸಂಘವೇ ಲೇಸೆಂದರು. ಸಂಸಾರ ತ್ಯಾಗ ಮಾಡಿ ಯಾರು ತಪಸ್ವಿನಿಯರಾಗಲಿಲ್ಲ, ಸಂಸಾರದಲ್ಲಿದ್ದುಕೊಂಡೇ ಶಿವಯೋಗವನ್ನು ಸಾಧಿಸಿದರು. ಜಗದೆಡೆಯಲ್ಲಿ ಲಿಂಗವನ್ನೇ ಕಂಡರು. ಪ್ರೀತಿ, ವಿಶ್ವಾಸ, ಪರಸ್ಪರ ಗೌರವದಿಂದ ಬಾಳಿದರು. ಹೀಗೆ ಪಾಟೀಲ್ ಪುಟ್ಟಪ್ಪನವರು ಹೇಳುವಂತೆ ಬಸವಣ್ಣನವರು ಕಟ್ಟಿದ ಹೊಸ ಸಮಾಜ ನಿರ್ಜಾತಿಯ ನಿರ್ಮತಿಯ ಹೊಸ ಸಮಾಜ. ನಿಜ, ಶರಣೆಯರಿಗೆ ಪ್ರಾಧಾನ್ಯತೆ ಕೊಟ್ಟವರು ಶರಣರು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಎನ್ನುವಂತೆ ಹಾಗೆಯೇ ಶರಣೆಯರೇನು ಕಡಿಮೆ ಇಲ್ಲ. ನಡೆನುಡಿ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಕಾರ್ಯರೂಪಕ್ಕೆ ತಂದ ಕೀರ್ತಿ ಶರಣರಿಗೆ ಸಲ್ಲುತ್ತದೆ. ಹಾಗೂ ಕಾಯಕ ದಾಸೋಹ ಕೂಡ ಪ್ರಮುಖವಾಗಿ ಶರಣರಿಗೆ ಆ ಕೀರ್ತಿ ಸಲ್ಲುತ್ತದೆ. ಶರಣೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ದೊರಕಿತು. ಶಿವಯೋಗ ಸಾಧನೆಯಲ್ಲಿ ತೊಡಗಿದರು. ಸತಿಪತಿಗಳು ಸಮಾನರೆಂದು ತಿಳಿದು ಪರಸ್ಪರ ಗೌರವಿಸಿದರು. ಪಣ್ಯಾಂಗನೆಯರು ಪುಣ್ಯಾಂಗನೆಯರೆನಿಸಿದರು. ಕೀಳಿರಿಮೆಯನ್ನು ಕಿತ್ತೊಗೆದರು. ಅನುಭವ ಮಂಟಪದ ಮುಖ್ಯ ವೇದಿಕೆಯನ್ನು ಅಲಂಕರಿಸಿದರು. ಶಿಕ್ಷಣ ಕಲಿತು ವಚನಗಳನ್ನು ಬರೆದರು. ಬಸವಣ್ಣವರು ಹೇಳುತ್ತಾರೆ, ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಪಾತ್ರ ನಿರ್ವಹಿಸುವ ಸ್ತ್ರೀ ಮಾಯೆ ಹೇಗಾಗುತ್ತಾಳೆ ಎಂದು ಪ್ರಶ್ನಿಸುತ್ತಾರೆ. ಬದುಕನ್ನು ತಿರಸ್ಕರಿಸದೆ, ಇಂದ್ರಿಯ ನಿಗ್ರಹ ಮಾಡದೆ, ದೇಹ ದಂಡಿಸದೆ, ಸತಿಪತಿಯ ರತಿ ಸುಖ ಹೊಂದಿ ಈ ನೆಲದ ಮೇಲೆ ಆನಂದದಿಂದ ಬದುಕಿ ಒಳ್ಳೆಯ ದಾಂಪತ್ಯ ಜೀವನ ನಡೆಸಿ ಶಿವನೊಲುಮೆ ಪಡೆದರು. ಜೀವನ ಅನುಭವಗಳಿಂದ ವಚನಗಳನ್ನು ಬರೆದರು. ಸ್ತ್ರೀಯಾದರೇನಂತೆ ಭಕ್ತಿ ಜ್ಞಾನಗಳ ಮೂಲಕ ಆತ್ಮೋನ್ನತಿ ಪಡೆದರು. ಶರಣೆಯರು ಸಂಸಾರದಲ್ಲಿ ಇದ್ದುಕೊಂಡೇ ಕೈವಲ್ಯವನ್ನು ಪಡೆಯುವ ಉದ್ದೇಶ ಹೊಂದಿದರು. ಈಸಬೇಕು, ಇದ್ದು ಜಯಿಸಬೇಕು ಎಂದರು. ಪೂರ್ವದಿಂದಲೂ ನಯವಂಚನೆಯ ಜಾಲದಿಂದ ಸ್ತ್ರೀಯರನ್ನು ಮೇಲೆತ್ತಿ ಸೂತಕಗಳ ಬಂಧನದಿಂದ ಬಿಡಿಸಿ ಹೊರತಂದವರ ಶರಣರು. ಅನುಭವ ಮಂಟಪದಲ್ಲಿ ಕುಳಿತಂಥ ಮಾರಯ್ಯನವರನ್ನು ಕುರಿತು ಲಕ್ಕಮ್ಮನವರು, ಕಾಯಕ ನಿಂದಿತ್ತು ಎನ್ನಾದವನೇ ತಪ್ಪಲಾಕಿಯನ್ನು ಆಯ್ದುಕೊಂಡು ಬಾ ಎಂದು ಕಳಿಸುತ್ತಾರೆ. ಆ ದಿನ ಹೆಚ್ಚಿಗೆ ಅಕ್ಕಿ ತಂದಾಗ ಇದೇನು ಬಸವಣ್ಣವರ ಅನುಮಾನದ ಚಿತ್ತವೋ ಎಂದು ಸಂಶಯ ಪಡುತ್ತಾರೆ. ಆಶೆ ಎಂಬುದು ಅರಸಂಗಲದ ಶಿವಭಕ್ತರಿಗುಂಟೆ, ಈ ಸಖಿ ಆಸೆ ನಿಮಗೇಕೆ? ಮಾರಯ್ಯ ಪ್ರಿಯ ಅಮರೇಶ್ವರಿಗೆ ಅದು ಸಲ್ಲದ ಬೋನ, ಹೋಗಿ ಸುರಿದು ಬನ್ನಿ, ಹೋಗಿ ಇಮ್ಮನವಾಗುವ ಮುನ್ನವೇ ಸುರಿದು ಬನ್ನಿ ಅಂತ ಮತ್ತೆ ಕಳಿಸಿಕೊಡ್ತಾರೆ. ಇಂತಹ ಲಕ್ಕಮ್ಮನಂಥವರು ಪ್ರತಿ ಮನೆಯಲ್ಲಿಯೂ ಇದ್ದರೆ ಇಡೀ ವಿಶ್ವವೇ
ಸುಭಿಕ್ಷವಾಗೋದರಲ್ಲಿ ಸಂಶಯವಿಲ್ಲ. ಸತ್ಯ ಶುದ್ಧ ಕಾಯಕ ಮಾಡುವಲ್ಲಿ ಎತ್ತೆತ್ತ ನೋಡಿದಲ್ಲಿ ಲಕ್ಷ್ಮಿ ತಾನಾಗಿರ್ಪಳು ಎನ್ನುತ್ತಾರೆ ಲಕ್ಕಮ್ಮ. ಹಾಗೆ ಕಾಳವೆ ಹೇಳುತ್ತಾರೆ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಲ್ಲದುದು ಕಾಯಕವಲ್ಲ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪದ್ಯಗಳ ಸದರವಲ್ಲ ಕಾಣ. ಕಾಯಕ ಪರಿಶುದ್ಧವಾಗಿರಬೇಕೆಂದು ಹೇಳ್ತಾರೆ. ಹಾಗೆ ಸತ್ಯಕ್ಕ ಲಂಚ ವಂಚನೆ ಕೈಯಾಣದ ಭಾಷೆ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತಿದ್ದೇನಾದರೆ ನಿಮ್ಮಾಣೆ ಶಂಭು ಜಗ್ಗೇಶ್ವರ, ಕಾರಣ ನೀವಿಕ್ಕಿದ ಭಿಕ್ಷೆಯಲ್ಲಿಪ್ಪೆನಾಗಿ ಎನ್ನುತ್ತಾರೆ. ಒಟ್ಟಿನಲ್ಲಿ ಸತ್ಯ, ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆಯನ್ನು ಎತ್ತಿ ತೋರಿಸುವ ವಚನಗಳು ಶರಣೆಯರದಾಗಿವೆ. ಗೊಗ್ಗವೆ ಹೇಳ್ತಾರೆ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು, ಉಭಯ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ ಎಂದು ಪ್ರಶ್ನಿಸುತ್ತಾರೆ. ಜೇಡ್ರ ದಾಶಿಮಯ್ಯನವರು ಕೂಡ ಗಂಡು ಹೆಣ್ಣಿನೊಳಗಿರುವ ಆತ್ಮ ಒಂದೇ ಎಂದು ಹೇಳುವಂತೆ ದೇಹದ ರಚನೆ ಬೇರೆ ಆಗಿರಬಹುದು ಎಂದು 12ನೇ ಶತಮಾನದಲ್ಲಿಯೇ ತಿಳಿಸಿದ್ದಾರೆ. ಗಜೇಶ ಮಸಣಯ್ಯವರ ಪುಣ್ಯಸ್ತ್ರೀ ಹೇಳುತ್ತಾರೆ, ಎನ್ನ ನರಿಸದಿರುವೆ, ಎನ್ನ ನರಿಸು, ನಿನ್ನ ನರಿಸಬೇಡ, ಎನ್ನ ನರಿಸದೆ ನಿನ್ನ ನರಿಸಿದರೆ ನೀ ನನಗೆ ಗುರುವಲ್ಲ, ನಾನು ನಿನಗೆ ಶಿಷ್ಯಳಲ್ಲ ಅಂಥೇಳಿ ಗುರುಗಳು ಯಾವ ರೀತಿಯಾಗಿರ್ಬೇಕನ್ನುವಂತಹ ನಿರ್ಣಯವನ್ನು ಅಂದೇ ಆ ತಾಯಿಯವರು ತಿಳಿಸಿದ್ದಾರೆ. ಇನ್ನು ಮಹಾದೇವಿ ಅಕ್ಕನವರ ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಹಿಮಾಲಯದಂತಹ ವಚನವಿದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ, ಸಮುದ್ರದ ದಂಡೆಯಲ್ಲಿ ಮನೆ ಮಾಡಿ ನೊರೆತೆರಿಗಳಿಗೆ ಅಂಜಿದೊಡೆ ಅಂತಯ್ಯ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅವರು ಚೆನ್ನ ಮಲ್ಲಿಕಾರ್ಜುನ್ಗೆ ತನ್ನ ಅಂತರಂಗದಲ್ಲಿರುವ ದೇವನಿಗೆ ಸಮಾಧಾನಿಯಾಗಿರಬೇಕು ಎಂದು ತಿಳಿಸಿ ಹೇಳಿದರೂ ಕೂಡ ಇಂದಿನವರೆಗೂ ನಮ್ಮ ಸ್ತ್ರೀಯರಿಗೆ ಆ ವಚನ ಹೇಳಿದಂತಿದೆ. ಮನದಲ್ಲಿ ಧೈರ್ಯ ಸಾಹಸ ತುಂಬಿಕೊಂಡು ಅಂತರಂಗದಲ್ಲಿ ಪರಶಿವನ ಧ್ಯಾನ ಮಾಡ್ತಾ ನಾವು ಮುಂದೆ ಸಾಗಬೇಕು ಅನ್ನುವಂಥ, ಆತ್ಮಹತ್ಯೆಗೆ ಎಳಸಬಾರದು ಎನ್ನುವಂಥ ಎಚ್ಚರಿಕೆಯ ವಚನವನ್ನು ಅಕ್ಕ ಹೇಳಿ ಧೈರ್ಯ ತುಂಬಿದ್ದಾರೆ. ಹಿಂದೆ ಮುಂದೆ ಎಂದೆಂದಿಗೂ ಈ ವಚನ ಎವರ್ಗ್ರೀನ್ ಅಂತ ಹೇಳಬಹುದು. ಹಾಗೆ ನೀಲಾಂಬಿಕಾ ತಾಯಿಯವರು ಹೇಳ್ತಾರೆ, ಅತ್ಯಂತ ಚಿಕ್ಕ ವಯಸ್ಸಿನ ನೀಲಾಂಬಿಕಾ ತಾಯಿಯವರು ಲಿಂಗಾಂಗ ಸಾಮರಸ್ಯವನ್ನು ಮೊಟ್ಟ ಮೊದಲಿಗೆ ಪಡೆದಿದ್ದರು. ಪ್ರತಿದ್ದುಗಳ ಚೆಲುವೆ ಆಗಿದ್ದರು. ಅಷ್ಟೇ ಅಲ್ಲ, ದಾಸೋಹದ ಮುಂದಾಳತ್ವ ವಹಿಸಿದ್ದರು. ತಾವು ಮಾಡುವ ದಾಸೋಹ ಪ್ರಜ್ಞೆಯಿಂದ ಮಾಡುವ ಕಾಯಕವಾದ ಮಧ್ಯದಲ್ಲಿ ಮಗ ತೀರಿಕೊಂಡಾಗ ಹಿಂದೆ ಸರಿಯದೆ ಮತ್ತೆ ಆಗಿಂಗೆ ಮುಯ್ಯಾನದಿರು ಚೇಗಿಂಗೆ ಬೆಂಬಳದಿರು ಆಗು ಹೋಗುಗಳೆರಡು ಸಂಗಯ್ಯನಾದೀನ ಅಂತ ಮತ್ತೆ ಮುಂದುವರಿತಾರೆ. ಎಲ್ಲವೂ ಸಂಗಯ್ಯನಾದೀನ ಅಂತ ಹೇಳ್ತಾರೆ. ಈ ಧೈರ್ಯ ಸಾಹಸ ನೀಲಾಂಬಿಕಾ ತಾಯಿಯವರದು. ಪ್ರತಿಯೊಂದು ಸಮಸ್ಯೆ ಬಂದಾಗಲೂ ಬಸವಣ್ಣವರಿಗೆ ಸಲಹೆಗಳನ್ನ ಕೊಡ್ತಾ ಇದ್ರು. ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನ ಎನಗೆ, ಉಭಯ ಕುಳವ ಹರಿದು ಬಸವಂಗೆ ಶಿಶುವಾದನು, ಬಸವನೆನ್ನ ಶಿಶುವಾದನು. ಅಂದರೆ ಆತ್ಮಜ್ಞಾನ ಪಡೆಯುವಲ್ಲಿ ಹೆಣ್ಣು ಗಂಡು ಭೇದವಿಲ್ಲ ಅನ್ನುವುದನ್ನು ತಿಳಿಸಿ ಹೇಳ್ತಾರೆ. ಹಾಗೆ ನಾಗಲಾಂಬಿಕೆ ತಾಯಿಯವರು ಬಸವಣ್ಣನವರ ಬಸವ ಕಲ್ಯಾಣದ ವೈಭವವನ್ನು ಕಂಡು ಪ್ರಪಂಚದ ನಾನಾ ಕಡೆಗಳಿಂದ ಎಲ್ಲರೂ ಬರುವುದನ್ನು ಕಂಡು ಸಂತೋಷಪಟ್ಟು ನಾಗಲಾಂಬಿಕೆ ತಾಯಿಯವರು ಕೂಡ ಹೇಳ್ತಾರೆ, ಬಸವ ಮಾಡಿದಾಡಾಯಿತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಾಡಾಯಿತು ಗುರುಲಿಂಗ ಜಂಗಮ ಪೂಜೆ, ಬಸವ ಮಾಡಿದರಾಯಿತು ಭಕ್ತರಲ್ಲಿ ಸಮಭಾವ, ಎನ್ನ ಕಂಗೊಳಗಿಂಬಾದ ಬಸವ, ಎನ್ನ ಮನದೊಳಗಿಂಬಾದ ಬಸವ, ಎನ್ನ ಹೃದಯ ತುಂಬಿನಿಂದಾತ ಬಸವ, ಹೊರಗೆ ಗುರು ಬಸವನ ಕೀರುತಿ, ಬಸವನ ಮಣಿಮೆ ಎನ್ನ ಪ್ರಾಣವಿಂದಿಗೆ, ಬಸವ ಜಯಿತು ಜಯಿತು ಗುರು ಸಂಗನ ಬಸವ ಜಯಿತು ಜಯಿತು. ತಮ್ಮ ಇಡೀ ವಯಸ್ಸಿನವರಿಗೆ ಹೋರಾಡಿ ವಚನ ಸಾಹಿತ್ಯವನ್ನು ಉಳಿಸಿಕೊಂಡಂಥ ಮಹಾನ್ ಶಕ್ತಿ ಕ್ರಾಂತಿ ಗಂಗೋತ್ರಿ ನಾಗಲಾಂಬಿಕಾ ತಾಯಿಯರ ವಚನಗಳು ನಮ್ಮ ಬಾಳಿಗೆ ಮಾರ್ಗದರ್ಶನವಾಗಿವೆ. ಹಾಗೆ ಅಕ್ಕಮ್ಮ ವೈಚಾರಿಕತೆಯ ವಚನವನ್ನ ಹೇಳ್ತಾರೆ. ತಂದೆಯ ಜೊತೆಗೆ ಬಂದ ಸಹೋದರರೆಲ್ಲರೂ ಕಕ್ಕಂದಿರು. ಹಾಗೆ ಸಹೋದರಿಯರೆಲ್ಲ ಅತ್ತೆ ಹೇಗಾಗುತ್ತಾರೆ? ಅತ್ತೆಯ ಮಕ್ಕಳೊಂದಿಗೆ ನಾವು ಇದ್ದಾಗ ಅತ್ತೆಯ ಮಕ್ಕಳೆಲ್ಲ ಅಣ್ಣಂದಿರಾಗೋದಿಲ್ಲವೇ? ಹೀಗೆ ಪ್ರಶ್ನಿಸುತ್ತಾರೆ. ಜೇಡ್ರ ದಾಶಿಮಯ್ಯನವರು ಪತ್ನಿಯನ್ನು ಹೇಗೆ ವರ್ಣಿಸುತ್ತಾರೆ? ಅಂದಿನ ಶರಣೆಯರು ಹೇಗಿದ್ದರು? ಬಂದುದನ್ನರಿತು ಬಳಸುವಳು,
ಬಂದುದ ಪರಿಣಾಮಿಸುವಳು. ಬಂಧು ಬಳಗವ ಮರೆಸಿದಳು, ದುಗ್ಗಳೆಯ ತಂದು ಸುಖಿಯಾದೆನು ರಾಮನಾಥ ಎನ್ನುತ್ತಾರೆ. ಹಾಗೆ ಶರಣೆಯರು ಕೂಡ ತಮ್ಮ ಸಚ್ಚಾರಿತ್ರದಿಂದ ಪತಿಯ ಮನಸ್ಸನ್ನು ಗೆದ್ದಿದ್ದರು. ಮುಕ್ತಾಯಕ ಮತ್ತು ಅಲ್ಲಮರ ಸಂವಾದದಲ್ಲಿ ಮುಕ್ತಾಯಕ ತೋರಿದ ಅದ್ಭುತ ವೈಚಾರಿಕತೆ ಮತ್ತು ಜ್ಞಾನ ಸ್ತ್ರೀ ಅಂದು ಪಡೆದ ಉನ್ನತ ಸ್ಥಿತಿಗೆ ಸಾಕ್ಷಿಯಾಗಿದೆ. ಕೆಲ ಶರಣೆಯರಂತೂ ತಮ್ಮ ವಚನಗಳಲ್ಲಿ ತೋರಿದ ವಿಮರ್ಶಾತ್ಮಕ ಟೀಕೆ ಮತ್ತು ಚಿಂತನೆಗಳು ಬಸವ ಧರ್ಮ ಗಟ್ಟಿಯಾಗಿ ಆಚರಣೆಗೆ ಬರುವಂತೆ ಸಹಕಾರಿಯಾಗಿವೆ. ಮರೆವಿನಿಂದ ಪತಿ ಮಾಡಿದ ತಪ್ಪುಗಳಿಗೆ ಅರಿವಿನಿಂದ ನಿಜಾಚರಣೆಯಿಂದ ಮಾರ್ಗ ತೋರಿ ಅವರ ಬಾಳನ್ನು ಬೆಳಗಿದರು. ಆಧ್ಯಾತ್ಮ ಸಾಧನೆ ಸಿದ್ಧಿಯಲ್ಲಿ ಕೂಡ ಪಂಚಾಚಾರ ಪಾಲನೆಯಲ್ಲಿ ಕೂಡ ದೃಢತೆಯಿಂದ ಮುನ್ನಡೆದ ಶರಣೆಯರು ಲಿಂಗಾಂಗ ಸಾಮರಸ್ಯ ಹೊಂದಿ ಅತ್ಯಂತಿಕ ನೆಲೆಯನ್ನು ತಲುಪಿದರು. ಹೀಗೆ ಆಧ್ಯಾತ್ಮ ಉತ್ತುಂಗಕ್ಕೇರಿದ ಶರಣೆಯರು ತಮ್ಮ ಪತಿಗೆ ದಾರಿ ತೋರಿಸುವ ದೀವಿಗೆ ಆಗುತ್ತಾರೆ. ಮೋಳಿಗೆಯ ಮಹಾದೇವಿ ಮಾರಯ್ಯನವರು ಶರಣ ಕ್ರಾಂತಿಯ ತರುವಾಯ ಎಲ್ಲರೂ ತಮ್ಮ ತಮ್ಮ ಲಕ್ಷ್ಯ ಭಾವಕ್ಕೆ ಹೊರಟು ಹೋದರು. ಬಸವಣ್ಣವರು ಕೂಡಲ ಸಂಗಮಕ್ಕೆ, ಅಲ್ಲಮ ಪ್ರಭುಗಳು ಕದಳಿಗೆ, ಹೀಗೆ ಎಲ್ಲರೂ ಹೋದರು. ನನಗೊಂದು ಠಾವ ಹೇಳ ಅಂತ ಕೇಳಿದಾಗ ಮಹಾದೇವಿಯವರು ಹೇಳ್ತಾರೆ, ಎಲ್ಲೆಲ್ಲಿರುವ ಬೆಳಕು ಮಹಾ ಬೆಳಕು ನೀವಲ್ಲವೇನು, ನಿಕಳಂಕ ಮಲ್ಲಿಕಾರ್ಜುನ ನೀವಲ್ಲವೇನು, ಅಂಗಲಿಂಗದಲ್ಲಿಯೇ ನಿರಂಗವಾಗಬೇಕು, ಸತಿಪತಿ ಭಾವ ಅಳಿಯಬೇಕು, ಮಾಡಿ ನೀಡಿ ಹೋಗುವೆನೆಂದರೆ ಇದು ಭಕ್ತಿ ಕೈಕೂಲಿಯೇನು ಎಂದು ಅವರಿಗೆ ನಿಜ ದಾರಿಯನ್ನು ತೋರಿಸಿದಾಗ ಮರೆವಿನಿಂದ ಅರಿವಿಗೆ ಬಂದ ಮಾರಯ್ಯನವರು ಪತ್ನಿಗೆ ಕೈ ಮುಗಿಯುತ್ತಾರೆ. ಹೀಗೆ ಒಟ್ಟಾರೆಯಾಗಿ ಸ್ತ್ರೀಯಾದರೇನಂತೆ ಭಕ್ತಿ ಜ್ಞಾನದ ಮೂಲಕ ಆತ್ಮೋನ್ನತಿ ಪಡೆಯಲು ಸಾಧ್ಯ ಎಂದು ಶರಣೆಯರು ತೋರಿಸಿಕೊಟ್ಟರು. ಅಲ್ಲಮ ಪ್ರಭುಗಳು ಮತ್ತು ವೈರಾಗಿನಿಧಿ ವೀರ ವಿರಾಗಿಣಿ ಅವರೊಂದಿಗಿನ ಸಂಭಾಷಣೆ, ಅನುಭವ ಮಂಟಪದ ಆ ಸಂಭಾಷಣೆ ವೈಚಾರಿಕತೆಯಿಂದ ಕೂಡಿದೆ, ಇಡೀ ವಿಶ್ವವನ್ನು ಬೆರಗುಗೊಳಿಸಿದೆ. ಕೊನೆಯಲ್ಲಿ ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭುಗಳು ಕೆಳಗಿಳಿದು ಅಕ್ಕ ಎಂಬ ಅಭಿಧಾನವನ್ನಿತ್ತರು. ಒಟ್ಟಿನಲ್ಲಿ 12ನೇ ಶತಮಾನ ಸುವರ್ಣಯುಗವೆನಿಸಿತು. ಅಮುಗೆ ರಾಯಮ್ಮ ಕೂಡ ಹೇಳುತ್ತಾರೆ, ಎನ್ನ ಕಣ್ಣೊಳಗಿನ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಿನ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಮನದ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು, ಎನ್ನ ಅಂಗದೊಳಗಿರುವಂಥ ಅಹಂಕಾರ ನಾನೇ ಸುಡಬೇಕು, ಅಮುಗೇಶ್ವರ ಲಿಂಗವನ್ನು ನಾನೇ ಅರಿಯಬೇಕು. ಹೀಗೆ ಶರಣೆಯರು ಸ್ವಾವಲಂಬಿಗಳಾಗಿ, ಸ್ವತಂತ್ರ ಧೀರೆಯರಾಗಿ, ಸ್ವಾವಲಂಬಿ ಬದುಕಿ ದಿಕ್ಸೂಚಿಯಾಗಿ ತಳೆದ ದಿಟ್ಟ ನಿಲುವನ್ನು ಅಮುಗೆ ರಾಯಮ್ಮ ಈ ವಚನದಲ್ಲಿ ದರ್ಶಿಸುತ್ತಾರೆ. ಬಸವ ಧರ್ಮದಲ್ಲಿ ಮಹಿಳೆಯರು ಪಡೆದ ಪ್ರಾಮುಖ್ಯತೆ ಕಳಶಪ್ರಾಯವಾಗಿ ಈ ವಚನವನ್ನು ಉದ್ದೇಶಿಸುತ್ತದೆ. ಒಟ್ಟಾರೆ ಶರಣೆಯರ ಮಾರ್ಗದರ್ಶನ, ಶರಣೆಯರ ಪ್ರಾಮುಖ್ಯತೆ ಬಸವ ಧರ್ಮದಲ್ಲಿ ಇಂದಿಗೂ ಮುಂದಿಗೂ ಎಂದೆಂದಿಗೂ ಬೆಳಕು ಚೆಲ್ಲುವಂಥದ್ದು, ನಮ್ಮ ಬಾಳಿಗೆ ದಾರಿದೀಪವಾಗಬಲ್ಲದು ಎಂದು ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು.